ನೀವು ಸರ್ಕಾರಿ ಸೌಲಭ್ಯವನ್ನು ಪಡೆಯುವವರ, ನೀವು BPL ಕಾರ್ಡು ಮತ್ತೊಂದು ಅಂದ್ಕೊಂಡು ನೀವು ಸರ್ಕಾರಿ ಯೋಜನೆಗಳ ಫಲಾನುಭವಿಗಳ, ಹಾಗಾದರೆ ಈ ಸುದ್ದಿಯನ್ನು, ಈ ಸ್ಟೋರಿಯನ್ನು ನೀವು ನೋಡಲೇಬೇಕು. ನಿಮ್ಮ ಬಳಿ ಬಿಲೋ ಪವರ್ಟಿ ಲೈನ್ ರೇಷನ್ ಕಾರ್ಡ್ ಇದ್ದರೆ ಮಿಸ್ ಮಾಡದೆ ನೀವು ಈ ಸ್ಟೋರಿಯನ್ನು ನೋಡಲೇಬೇಕು. ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಸರ್ಕಾರದ ಗ್ಯಾರಂಟಿ ಹೊರೆ ಸರಿದೂಗಿಸಲು ಇದೆಂಥ ಕ್ರಮ? ನೀವು BPL ಕಾರ್ಡು, APL ಕಾರ್ಡು, ಮತ್ತೊಂದು ಕಾರ್ಡು, ಇನ್ನೊಂದು ಕಾರ್ಡು ಅಂಥೇಳಿ ಸರ್ಕಾರದ ಯೋಜನೆಗಳ ಫಲಾನುಭವಿಗಳು ನೀವು ಆಗಿದ್ದಿದ್ರೆ ನೀವು ಈ ಸುದ್ದಿಯನ್ನು ನೋಡಲೇಬೇಕು. ಸರ್ಕಾರಿ ಸೌಲಭ್ಯವನ್ನು ಪಡೆಯುವವರಿಗೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಸರ್ಕಾರದ ಗ್ಯಾರಂಟಿ ಹೊರೆಯನ್ನು ಸರಿದೂಗಿಸೋದಕ್ಕೆ ಇದೆಂಥ ಕ್ರಮ ಅಂಥೇಳಿ ನಾವು ನಿಮ್ಮ ಮುಂದೆ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಸರ್ಕಾರ ಕೊಟ್ಟಂಥ ಪಂಚ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸೋದಕ್ಕಾಗದೆ ಸರ್ಕಾರ ಏನೇನು ಮಾಡ್ತಾ ಇದೆ ಗೊತ್ತಾ ನಿಮಗೆ? ಸರ್ಕಾರದ ಗ್ಯಾರಂಟಿ ಹೊರೆ ನಿಭಾಯಿಸಲು ಡಿಲೀಟ್ ಭಾಗ್ಯ ಅಂತೆ. ಎಂಥ ವಿಪರ್ಯಾಸ ಇದು! ಹಳೆಯ ಮಾನದಂಡದಲ್ಲಿ ಬೇಕಾಬಿಟ್ಟಿ ಕಾರ್ಡ್ದಾರರ ಹೆಸರುಗಳನ್ನು ಡಿಲೀಟ್ ಮಾಡ್ತಾ ಇದೆ ಸರ್ವರ್ನಿಂದ. ಕಾರ್ಡ್ದಾರರಲ್ಲಿ ಓರ್ವ ಸದಸ್ಯರ ಆದಾಯ ಆಧರಿಸಿ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಅನರ್ಹರ ಹೆಸರಿನಲ್ಲಿ ಅರ್ಹ ಫಲಾನುಭವಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆಯಾ? ಬೇಕಾಬಿಟ್ಟಿ ಡಿಲೀಟ್ ಭಾಗ್ಯದಲ್ಲಿ ಅರ್ಹರಿಗೂ ಕೂಡ ಇದರಿಂದ ಪೆಟ್ಟು ಬಿತ್ತ. ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೆದಿದೆ ಕಾರ್ಡ್ದಾರರ ಹೆಸರು ಡಿಲೀಟ್. ಅನರ್ಹರ ಹೆಸರಲ್ಲಿ ಅರ್ಹ ಫಲಾನುಭವಿಗಳಿಗೂ ಕೂಡ ಈಗ ಕೂಗ್ ಕೊಡ್ತಾ ಇದ್ದಾರೆ, ಶಾಕ್ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬರೋಬ್ಬರಿ 4,38,000 BPL ಕಾರ್ಡ್ದಾರರು ನೋಡಿ. ನಾವು ಗಮನಿಸ್ತಾ ಇದ್ರೆ ಇಲ್ಲಿ ನಂಬರ್ಸ್ ಎಲ್ಲ ಒಂದೊಂದಾಗಿ ನೋಡೋಣ ಬನ್ನಿ. 4,38,000 BPL ಕಾರ್ಡ್, ಈ ಪೈಕಿ 15,12,983 ಫಲಾನುಭವಿಗಳಿಗೆ ಕೋಕ್ ಕೊಟ್ಟಿದೆ. ಹಳೆಯ ಮಾನದಂಡ ಆಧರಿಸಿ 15 ಲಕ್ಷ ಫಲಾನುಭವಿಗಳಿಗೆ ಕೋಕ್ ಕೊಟ್ಟಿದೆ. 7,76,206 BPL ಕಾರ್ಡ್ದಾರರಿಗೆ ಶೀಘ್ರ ಕೋಕ್ ಕೊಡುವಂಥ ಆಲೋಚನೆಯಲ್ಲಿ ಸರ್ಕಾರ ಇದೆ. ಏನು ಕತೆ ಇದು? ಹೀಗೆ ಆದರೆ ಬಡಬಗ್ಗರ ಕತೆ ಏನು? ಬಿಲೋ ಪವರ್ಟಿ ಲೈನ್ ಅಂಥೇಳಿ ಬಡತನ ರೇಖೆಗಿಂತ ಕಡಿಮೆ ಇರುವಂಥ ಜನರಿಗೆ ಸರ್ಕಾರದಿಂದ ಸಿಗುವಂಥ ಯೋಜನೆಗಳು, ಈ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಇವರ ಬುತ್ತಿಗೆ ಕೈ ಹಾಕೋದು ಎಷ್ಟು ಸರಿ? ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಇದ್ದಾರೆ ಸಂಪರ್ಕದಲ್ಲಿ. ಸುರೇಶ್, ಇಂಥದ್ದೊಂದು ವಿಚಾರ ಈಗ ಪ್ರಸ್ತುತ ಇದೆ. ಇದು ಸಾಮಾನ್ಯ ಜನರಿಗೆಲ್ಲ ಯಾವ ರೀತಿ ಸಂಕಷ್ಟ ಎದುರಾಗಬಹುದು? ಸದ್ಯ ಅದಕ್ಕೆ ಸರ್ಕಾರ ಏನೇನು ಮಾನದಂಡಗಳನ್ನು ಅನುಸರಿಸ್ತಾ ಇದೆ? ಸದ್ಯಕ್ಕೆ ಈ ಹೊತ್ತಿಗೆ ಎಷ್ಟು ಕಾರ್ಡ್ಗಳು ಈಗ ಅವೆಲ್ಲವೂ ಕೂಡ ಬದಿಗೆ ಸರಿದಿದ್ದಾವೆ? ಏನಿದೆ ಮಾಹಿತಿ ನಿಮ್ಮ ಹತ್ರ? ರಂಜಿತ್ ಶಿರೋರ್, ರಾಜ್ಯ ಸರ್ಕಾರದ ಧೋರಣೆಯನ್ನ ಯಾರು ಕೂಡ ಒಪ್ಪುವಂತದ್ದಲ್ಲ. ಯಾಕೆಂದ್ರೆ ಇದು ಬಡವರ ಪರ ಕಾಳಜಿ ಇರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಕೇವಲ ಹೆಸರಿಗೆ ಮಾತ್ರ, ನೆಪಕ್ಕೆ ಮಾತ್ರ ಅಂತಕ್ಕಂಥದ್ದು ಈ ಅಂಕಿ ಅಂಶಗಳನ್ನ ನೋಡ್ತಾ ಹೋದ್ರೆ ಗೊತ್ತಾಗತ್ತೆ. ಕೇವಲ ನೆಪಕ್ಕೆ ಮಾತ್ರ ರಾಜ್ಯ ಸರ್ಕಾರ ಜನರಿಗೆ, ಬಡವರಿಗೆ, BPL ಕಾರ್ಡ್ ಇರುವಂತವರಿಗೆ ಯೋಜನೆಗಳನ್ನ, ಅನುದಾನಗಳನ್ನ ಕೊಡುವಂತದ್ದು ಕೇವಲ ನೆಪ ಮಾತ್ರಕ್ಕೆ ಅಂತಕ್ಕಂಥದ್ದು. ಇವತ್ತು ಏನ್ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಡಾಕ್ಯುಮೆಂಟ್ ಅನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ, ಇದನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಆತಂಕವನ್ನ ಮೂಡಿಸುವಂತದ್ದು. ಅದರಲ್ಲಿ ನೋಡಿ, ಒಟ್ಟಾರೆಯಾಗಿ ಈಗಾಗಲೇ 15 ಲಕ್ಷ ಫಲಾನುಭವಿಗಳನ್ನ BPL ಕಾರ್ಡ್ ನಿಂದ ಹೊರಗಡೆ ಇಟ್ಟಿರ್ತಕ್ಕಂಥದ್ದು. ಅದರಲ್ಲಿ 4 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನ ಡಿಲೀಟ್ ಮಾಡೋದು. ನೋಡಿ, ಒಂದು ಕಾರ್ಡ್ ಉದಾಹರಣೆಗೆ ನಮ್ಮ ಒಂದು ಕುಟುಂಬ ಅಂತ ಇದ್ದಾಗ, ಒಂದು ಕುಟುಂಬದಲ್ಲಿ ಒಂದು ಕಾರ್ಡ್ ಇರುತ್ತೆ. ಆ ಕಾರ್ಡ್ ನಲ್ಲಿ 4 ರಿಂದ 5 ಜನ ಇರ್ತಾರೆ. ಅದ್ರಲ್ಲಿ ಯಾರಾದ್ರೂ ಒಬ್ರು ಆದಾಯ ತೆರಿಗೆಯನ್ನ ಪಾವತಿ ಮಾಡಿದ್ದೆ ಆದ್ರೆ ಇಡೀ ಕಾರ್ಡ್ ಡಿಲೀಟ್ ಆಗ್ತಾ ಇದೆ. ಇದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಹೋಗ್ತಾ ಇಲ್ಲ. ಸೊ ಅಂತವರನ್ನ ಪ್ರತ್ಯೇಕ ಮಾಡಬೇಕಾದಂತದ್ದು ಸರ್ಕಾರದ ಜವಾಬ್ದಾರಿ. ಅದೇ ಪ್ರತ್ಯೇಕ ಮಾಡುವಂತದ್ದು ಕೆಲಸ ಆಗ್ತಾ ಇಲ್ಲ. ಬದಲಿಂದಾಗಿ 5 ಜನರಿಗೂ ಕೂಡ ಕಾರ್ಡ್ನಿಂದ ಕೊಡಂತಕ್ಕಂಥದ್ದು. 5 ಜನರಿಗೆ ಪರಿಣಾಮ ಏನಾಗುತ್ತೆ, ಮುಂದೆ ಅವರಿಗೆ ಬರ್ತಕ್ಕಂತಹ ಒಂದಷ್ಟು ಸರ್ಕಾರದಿಂದ ಬರ್ತಕ್ಕಂತಹ ಗೃಹಲಕ್ಷ್ಮಿ ಇರ್ಬೋದು, ಅಥವಾ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿಗಳಿರ್ಬೋದು, ಹಾಗೆ ಮನೆ ಭಾಗ್ಯ ಇರ್ಬೋದು, ಈ ತರದ ಯಾವೆಲ್ಲ ಯೋಜನೆಗಳಿರ್ತವೆ, ಎಲ್ಲಾ ಯೋಜನೆಗಳು ಕೂಡ ಕಡಿತವಾಗುವಂತದ್ದು. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳ ಹೊರೆ ಏನಿದೆ, ಈ ಒಂದು 50 ಕರೆಕ್ಟ್ ಸುರೇಶ್, ನೀವು ಸರ್ಕಾರಿ ಸೌಲಭ್ಯವನ್ನು ಪಡೆಯುವವರ, ನೀವು BPL ಕಾರ್ಡು ಮತ್ತೊಂದು ಅಂದ್ಕೊಂಡು ನೀವು ಸರ್ಕಾರಿ ಯೋಜನೆಗಳ ಫಲಾನುಭವಿಗಳ, ಹಾಗಾದರೆ
ಈ ಸುದ್ದಿಯನ್ನು, ಈ ಸ್ಟೋರಿಯನ್ನು ನೀವು ನೋಡಲೇಬೇಕು. ನಿಮ್ಮ ಬಳಿ ಬಿಲೋ ಪವರ್ಟಿ ಲೈನ್ ರೇಷನ್ ಕಾರ್ಡ್ ಇದ್ದರೆ ಮಿಸ್ ಮಾಡದೆ ನೀವು ಈ ಸ್ಟೋರಿಯನ್ನು ನೋಡಲೇಬೇಕು. ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಸರ್ಕಾರದ ಗ್ಯಾರಂಟಿ ಹೊರೆ ಸರಿದೂಗಿಸಲು ಇದೆಂಥ ಕ್ರಮ. ನೀವು BPL ಕಾರ್ಡು, APL ಕಾರ್ಡು, ಮತ್ತೊಂದು ಕಾರ್ಡು, ಇನ್ನೊಂದು ಕಾರ್ಡು ಅಂಥೇಳಿ ಸರ್ಕಾರದ ಯೋಜನೆಗಳ ಫಲಾನುಭವಿಗಳು ನೀವು ಆಗಿದ್ದಿದ್ರೆ ನೀವು ಈ ಸುದ್ದಿಯನ್ನು ನೋಡಲೇಬೇಕು. ಸರ್ಕಾರಿ ಸೌಲಭ್ಯವನ್ನು ಪಡೆಯುವವರಿಗೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಸರ್ಕಾರದ ಗ್ಯಾರಂಟಿ ಹೊರೆಯನ್ನು ಸರಿದೂಗಿಸೋದಕ್ಕೆ ಇದೆಂಥ ಕ್ರಮ ಅಂಥೇಳಿ ನಾವು ನಿಮ್ಮ ಮುಂದೆ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಸರ್ಕಾರ ಕೊಟ್ಟಂಥ ಪಂಚ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸೋದಕ್ಕಾಗದೆ ಸರ್ಕಾರ ಏನೇನು ಮಾಡ್ತಾ ಇದೆ ಗೊತ್ತಾ ನಿಮಗೆ? ಸರ್ಕಾರದ ಗ್ಯಾರಂಟಿ ಹೊರೆ ನಿಭಾಯಿಸಲು ಡಿಲೀಟ್ ಭಾಗ್ಯ ಅಂತೆ. ಎಂಥ ವಿಪರ್ಯಾಸ ಇದು. ಹಳೆಯ ಮಾನದಂಡದಲ್ಲಿ ಬೇಕಾಬಿಟ್ಟಿ ಕಾರ್ಡ್ದಾರರ ಹೆಸರುಗಳನ್ನು ಡಿಲೀಟ್ ಮಾಡ್ತಾ ಇದೆ ಸರ್ವರ್ನಿಂದ. ಕಾರ್ಡ್ದಾರರಲ್ಲಿ ಓರ್ವ ಸದಸ್ಯರ ಆದಾಯ ಆಧರಿಸಿ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಅನರ್ಹರ ಹೆಸರಿನಲ್ಲಿ ಅರ್ಹ ಫಲಾನುಭವಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆಯಾ? ಬೇಕಾಬಿಟ್ಟಿ ಡಿಲೀಟ್ ಭಾಗ್ಯದಲ್ಲಿ ಅರ್ಹರಿಗೂ ಕೂಡ ಇದರಿಂದ ಪೆಟ್ಟು ಬಿತ್ತ. ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೆದಿದೆ ಕಾರ್ಡ್ದಾರರ ಹೆಸರು ಡಿಲೀಟ್. ಅನರ್ಹರ ಹೆಸರಲ್ಲಿ ಅರ್ಹ ಫಲಾನುಭವಿಗಳಿಗೂ ಕೂಡ ಈಗ ಕೋಕ್ ಕೊಡ್ತಾ ಇದ್ದಾರೆ, ಶಾಕ್ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬರೋಬ್ಬರಿ 4,38,000 BPL ಕಾರ್ಡ್ದಾರರು ನೋಡಿ. ನಾವು ಗಮನಿಸ್ತಾ ಇದ್ರೆ ಇಲ್ಲಿ ನಂಬರ್ಸ್ ಎಲ್ಲ ಒಂದೊಂದಾಗಿ ನೋಡೋಣ ಬನ್ನಿ. 4,38,000 BPL ಕಾರ್ಡ್, ಈ ಪೈಕಿ 15,12,983 ಫಲಾನುಭವಿಗಳಿಗೆ ಕೋಕ್ ಕೊಟ್ಟಿದೆ. ಹಳೆಯ ಮಾನದಂಡ ಆಧರಿಸಿ 15 ಲಕ್ಷ ಫಲಾನುಭವಿಗಳಿಗೆ ಕೋಕ್ ಕೊಟ್ಟಿದೆ. 7,76,206 BPL ಕಾರ್ಡ್ದಾರರಿಗೆ ಶೀಘ್ರ ಕೋಕ್ ಕೊಡುವಂಥ ಆಲೋಚನೆಯಲ್ಲಿ ಸರ್ಕಾರ ಇದೆ. ಏನು ಕತೆ ಇದು? ಹೀಗೆ ಆದರೆ ಬಡಬಗ್ಗರ ಕತೆ ಏನು? ಬಿಲೋ ಪವರ್ಟಿ ಲೈನ್ ಅಂಥೇಳಿ ಬಡತನ ರೇಖೆಗಿಂತ ಕಡಿಮೆ ಇರುವಂಥ ಜನರಿಗೆ ಸರ್ಕಾರದಿಂದ ಸಿಗುವಂಥ ಯೋಜನೆಗಳು, ಈ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಇವರ ಬುತ್ತಿಗೆ ಕೈ ಹಾಕೋದು ಎಷ್ಟು ಸರಿ? ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಇದ್ದಾರೆ ಸಂಪರ್ಕದಲ್ಲಿ. ಸುರೇಶ್, ಇಂಥದ್ದೊಂದು ವಿಚಾರ ಈಗ ಪ್ರಸ್ತುತ ಇದೆ. ಇದು ಸಾಮಾನ್ಯ ಜನರಿಗೆಲ್ಲ ಯಾವ ರೀತಿ ಸಂಕಷ್ಟ ಎದುರಾಗಬಹುದು? ಸದ್ಯ ಅದಕ್ಕೆ ಸರ್ಕಾರ ಏನೇನು ಮಾನದಂಡಗಳನ್ನು ಅನುಸರಿಸ್ತಾ ಇದೆ? ಸದ್ಯಕ್ಕೆ ಈ ಹೊತ್ತಿಗೆ ಎಷ್ಟು ಕಾರ್ಡ್ಗಳು ಈಗ ಅವೆಲ್ಲವೂ ಕೂಡ ಬದಿಗೆ ಸರಿದಿದ್ದಾವೆ? ಏನಿದೆ ಮಾಹಿತಿ ನಿಮ್ಮ ಹತ್ರ? ರಂಜಿತ್ ಶಿರೋರ್, ರಾಜ್ಯ ಸರ್ಕಾರದ ಧೋರಣೆಯನ್ನ ಯಾರು ಕೂಡ ಒಪ್ಪುವಂತದ್ದಲ್ಲ. ಯಾಕೆಂದ್ರೆ ಇದು ಬಡವರ ಪರ ಕಾಳಜಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಕೇವಲ ಹೆಸರಿಗೆ ಮಾತ್ರ, ನೆಪಕ್ಕೆ ಮಾತ್ರ ಅಂತಕ್ಕಂಥದ್ದು ಈ ಅಂಕಿ ಅಂಶಗಳನ್ನ ನೋಡ್ತಾ ಹೋದ್ರೆ ಗೊತ್ತಾಗತ್ತೆ. ಕೇವಲ ನೆಪಕ್ಕೆ ಮಾತ್ರ ರಾಜ್ಯ ಸರ್ಕಾರ ಜನರಿಗೆ, ಬಡವರಿಗೆ, BPL ಕಾರ್ಡ್ ಇರುವಂತವರಿಗೆ ಯೋಜನೆಗಳನ್ನ, ಅನುದಾನಗಳನ್ನ ಕೊಡುವಂತದ್ದು ಕೇವಲ ನೆಪ ಮಾತ್ರಕ್ಕೆ ಅಂತಕ್ಕಂಥದ್ದು. ಇವತ್ತು ಏನ್ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಡಾಕ್ಯುಮೆಂಟ್ ಅನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ, ಇದನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಆತಂಕವನ್ನ ಮೂಡಿಸುವಂತದ್ದು. ಅದರಲ್ಲಿ ನೋಡಿ, ಒಟ್ಟಾರೆಯಾಗಿ ಈಗಾಗಲೇ 15 ಲಕ್ಷ ಫಲಾನುಭವಿಗಳನ್ನ BPL ಕಾರ್ಡ್ ನಿಂದ ಹೊರಗಡೆ ಇಟ್ಟಿರ್ತಕ್ಕಂಥದ್ದು. ಅದರಲ್ಲಿ 4 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನ ಡಿಲೀಟ್ ಮಾಡೋದು. ನೋಡಿ, ಒಂದು ಕಾರ್ಡ್ ಉದಾಹರಣೆಗೆ ನಮ್ಮ ಒಂದು ಕುಟುಂಬ ಅಂತ ಇದ್ದಾಗ, ಒಂದು ಕುಟುಂಬದಲ್ಲಿ ಒಂದು ಕಾರ್ಡ್ ಇರುತ್ತೆ. ಆ ಕಾರ್ಡ್ ನಲ್ಲಿ 4 ರಿಂದ 5 ಜನ ಇರ್ತಾರೆ. ಅದ್ರಲ್ಲಿ ಯಾರಾದ್ರೂ ಒಬ್ರು ಆದಾಯ ತೆರಿಗೆಯನ್ನ ಪಾವತಿ ಮಾಡಿದ್ದೆ ಆದ್ರೆ ಇಡೀ ಕಾರ್ಡ್ ಡಿಲೀಟ್ ಆಗ್ತಾ ಇದೆ. ಇದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಹೋಗ್ತಾ ಇಲ್ಲ. ಸೊ ಅಂತವರನ್ನ ಪ್ರತ್ಯೇಕ ಮಾಡಬೇಕಾದಂತದ್ದು ಸರ್ಕಾರದ ಜವಾಬ್ದಾರಿ. ಅದೇ ಪ್ರತ್ಯೇಕ ಮಾಡುವಂತದ್ದು ಕೆಲಸ ಆಗ್ತಾ ಇಲ್ಲ. ಬದಲಿಂದಾಗಿ 5 ಜನರಿಗೂ ಕೂಡ ಕಾರ್ಡ್ನಿಂದ ಕೊಡಂತಕ್ಕಂಥದ್ದು. 5 ಜನರಿಗೆ ಪರಿಣಾಮ ಏನಾಗುತ್ತೆ, ಮುಂದೆ ಅವರಿಗೆ ಬರ್ತಕ್ಕಂತಹ ಒಂದಷ್ಟು ಸರ್ಕಾರದಿಂದ ಬರ್ತಕ್ಕಂತಹ ಗೃಹಲಕ್ಷ್ಮಿ ಇರ್ಬೋದು, ಅಥವಾ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿಗಳಿರ್ಬೋದು, ಹಾಗೆ ಮನೆ ಭಾಗ್ಯ ಇರ್ಬೋದು, ಈ ತರದ ಯಾವೆಲ್ಲ ಯೋಜನೆಗಳಿರ್ತವೆ, ಎಲ್ಲಾ ಯೋಜನೆಗಳು ಕೂಡ ಕಡಿತವಾಗುವಂತದ್ದು. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳ ಹೊರೆ ಏನಿದೆ, ಈ ಒಂದು 50 ಕರೆಕ್ಟ್ ಸುರೇಶ್.